ಇಬ್ಬರು ನಾಯಕರಿಗೆ ಇವತ್ತು ಬಹಳ ಮಹತ್ವದ ದಿನ, ಜಡ್ಜ್ಮೆಂಟ್ ಡೇ ಇವತ್ತು. ಅದರಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಕೇಸ್, ಪೋಕ್ಸೋ ಕೇಸ್ ನಿರ್ಣಾಯಕ ಹಂತಕ್ಕೆ ಬಂದಿದೆ. ಇವತ್ತು ಈ ಸಂಬಂಧ ಕೋರ್ಟ್ ತೀರ್ಪನ್ನ ನೀಡುತ್ತೆ. ಹಾಗಾದ್ರೆ ಬಿಎಸ್ವೈ ಸಲ್ಲಿಸಿದಂತಹ ಅರ್ಜಿ ವಜಾ ಆಗತ್ತಾ ಅಥವಾ ಪುರಸ್ಕೃತವಾಗುತ್ತಾ ಅನ್ನೋ ಪ್ರಶ್ನೆ, ಆ ಪ್ರಶ್ನೆಗೆ ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗಲಿದೆ. ಅರ್ಜಿ ಪುರಸ್ಕರಿಸಿ ಎಫ್ಐಆರ್ ರದ್ದಾದ್ರೆ ಯಡಿಯೂರಪ್ಪ ನಿರಾಳರಾಗ್ತಾರೆ. ಒಂದು ವೇಳೆ ಅರ್ಜಿ ತಿರಸ್ಕಾರ ಆದ್ರೆ ಯಡಿಯೂರಪ್ಪಗೆ ತನಿಖಾ ಬಿಸಿ ಶುರುವಾಗತ್ತೆ. ಬಂಧನದ ಸಾಧ್ಯತೆಯೂ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಗುರುರಾಜ್ ಹೂಗಾರ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಇವತ್ತು ರಾಜ್ಯದ ಇಬ್ಬರು ಪ್ರಮುಖ ನಾಯಕರಿಗೆ, ಹಾಲಿ ಹಾಗೂ ಮಾಜಿ ಸಿಎಂಗೆ ನಿರ್ಣಾಯಕ ದಿನ, ಜಡ್ಜ್ಮೆಂಟ್ ಡೇ. ಅದರಲ್ಲಿ ಯಡಿಯೂರಪ್ಪನವರ ಪೋಕ್ಸೋ ಕೇಸ್ ರದ್ದಾಗತ್ತಾ ಅಥವಾ ಅವರ ಅರ್ಜಿ ತಿರಸ್ಕೃತ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ವೀಣಾ, ಏನಂತ ಹೇಳಿದ್ರೆ ಇವತ್ತು ಧಾರವಾಡದ ಹೈಕೋರ್ಟ್ ಬೆಂಚ್ನಲ್ಲಿ ಎರಡು ಮಹತ್ವದ ಪ್ರಕರಣಗಳ ತೀರ್ಪು ಹೊರಬೀಳುತ್ತೆ. ಈಗಾಗಲೇ ಎರಡೂ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯನವರ ಮೂಡಾ ಪ್ರಕರಣದಲ್ಲೂ ಕೂಡ ವಾದ ಪ್ರತಿವಾದಗಳು ನಿರಂತರವಾಗಿ ನಡೆದಿತ್ತು. 27ನೇ ತಾರೀಕು ಏನಂತ ಹೇಳಿದ್ರೆ ನ್ಯಾಯಾಧೀಶರು ತೀರ್ಪನ್ನ ಕಾಯ್ದಿರಿಸಿದ್ರು. ಇವತ್ತು ತೀರ್ಪು ಪ್ರಕಟಿಸೋರಿದ್ದಾರೆ. ಅದರ ಜೊತೆಗೆ ಯಡಿಯೂರಪ್ಪನ ವಿರುದ್ಧ ಮಾಡಿದಂತಹ ಪೋಕ್ಸೋ ಕೇಸ್ ಏನಿತ್ತು ಆ ಪ್ರಕರಣವನ್ನ ರದ್ದು ಕೋರಿ ಅವರೇನು ಅರ್ಜಿ ಸಲ್ಲಿಸಿದ್ರು ಆ ವಿಚಾರದಲ್ಲೂ ಕೂಡ ವಾದ ಪ್ರತಿವಾದಗಳಾಗಿತ್ತು. ಇವತ್ತು ಎರಡೂ ತೀರ್ಪನ್ನ ಒಬ್ಬರೇ ನ್ಯಾಯಾಧೀಶರು ಪ್ರಕಟಿಸುತ್ತಾರೆ. ನಾಗಪ್ರಸನ್ನ ಅವರ ಬೆಂಚ್ ಮುಂದೆನೇ ಎರಡೂ ತೀರ್ಪುಗಳು ಪ್ರಕಟಗೊಳ್ಳುತ್ತೆ. ಸಾಕಷ್ಟು ಮಹತ್ವದ ದಿನ. ಈಗ ಗೊತ್ತಿರುವ ಹಾಗೆ ಮೂಡಾ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕಂತೇಳಿ ಶ್ರೀಮಯ ಕೃಷ್ಣ ಏನು ಮಣೀಂದ್ರ ಸಿಂಗ್ ಅವರ ನೇತೃತ್ವದಲ್ಲಿ ವಾದವನ್ನ ನ್ಯಾಯಾಧೀಶರ ಮುಂದೆ ಮಂಡಿಸಿದ್ರು. ಅದಕ್ಕೆ ಪ್ರತಿಯಾಗಿ ಒಂದ್ ಕಡೆ ಕಪಿಲ್ ಸಿಬಾಲ್ ಆಗಿರ್ಬೋದು, ಅಭಿಷೇಕ್ ಮನು ಸಿಂಘ್ವಿ ಆಗಿರ್ಬೋದು, ಅಂದ್ರೆ ಇದನ್ನ ಸಿಬಿಐ ಕೊಡಬಾರದು ಅಂತ ಹೇಳಿ ಪ್ರತಿವಾದವನ್ನು ಕೂಡ ಮಂಡನೆ ಮಾಡಿದ್ರು. ಹಾಗಾಗಿ ಸಾಕಷ್ಟು ಕುತೂಹಲ ಇದೆ ಯಾವ ರೀತಿ ತೀರ್ಪು ಇವತ್ತು ಪ್ರಕಟ ಆಗುತ್ತೆ ಅಂತ ಹೇಳಿ. ಇಬ್ಬರು ನಾಯಕರುಗಳ ಒಂದು ರಾಜಕೀಯ ಭವಿಷ್ಯ ಅಂತ ಅನ್ನೋದಕ್ಕಿಂತ ಬಹಳ ಮುಖ್ಯಮಂತ್ರಿಗಳದು ಅಂದ್ರೆ ಸಿಬಿಐಗೆ ಪ್ರಕರಣವನ್ನು ವಹಿಸಿಕೊಟ್ಟಿದ್ದೇ ಆದ್ರೆ ಮುಖ್ಯಮಂತ್ರಿಗಳ ನಡೆ ಮುಂದೆ ಏನಾಗಿರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸುತ್ತೆ. ಆದ್ರೆ ಒಂದ್ ಕಡೆ ಈಗಾಗಲೇ ಲೋಕಾಯುಕ್ತ ತನಿಖೆ ಇನ್ನು ಅಪೂರ್ಣ ಆಗಿದೆ. ಈ ಹಂತದಲ್ಲಿ ನ್ಯಾಯಾಧೀಶರು ಯಾವ ತರಹದ ತೀರ್ಪನ್ನ ಪ್ರಕಟಿಸುತ್ತಾರೆ ಅನ್ನುವಂತ ಕುತೂಹಲಗಳು ಕೂಡ ಇದೆ. ಈಗಾಗಲೇ ದೂರುದಾರರು ಹೇಳಿದಾಗೆ ಒಂದು ವೇಳೆ ಇಲ್ಲಿ ಏನಾದರೂ ವ್ಯತಿರಿಕ್ತವಾದಂತಹ ತೀರ್ಪುಗಳು ಬಂದ್ರೆ ಮುಂದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಚಾಲೆಂಜ್ ಮಾಡಲಿಕ್ಕೆ ಸ್ನೇಹಮಯ ಕೃಷ್ಣದ ಪರ ವಕೀಲರು ಅದಕ್ಕೂ ಕೂಡ ತಯಾರಾಗಿರುವಂತದ್ದು. ಹಾಗಾಗಿ ಇವತ್ತಿನ ತೀರ್ಪು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧಾರವಾಡದ ಹೈಕೋರ್ಟ್ ಬೆಂಚ್ನಿಂದ ತೀರ್ಪು ಹೊರಬೀಳುವಂತಹ ಸಾಧ್ಯತೆ ಇದೆ. 11 ಗಂಟೆಯಷ್ಟೊತ್ತಿಗೆ ನ್ಯಾಯಾಧೀಶರು ಈ ಎರಡೂ ಪ್ರಕರಣಗಳ ಅಂದ್ರೆ ಆರಂಭದಲ್ಲಿ ಅಂದ್ರೆ ಏನು ಸಿದ್ದರಾಮಯ್ಯನವರ ಮೂಡಾ ಪ್ರಕರಣದ ತೀರ್ಪು ಹೊರಬೀಳುತ್ತೆ ಅನ್ನುವಂತ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅದಾದ ನಂತರ ಯಡಿಯೂರಪ್ಪನವರ ಕೇಸ್ ಪ್ರಕಟಗೊಳ್ಳುವಂತಹ ಸಾಧ್ಯತೆ ಇದೆ. ವೀಣಾ, ಗುರುರಾಜ್, ಈಗ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆಯ ಅಡಿಯಲ್ಲಿ ಸಾಮಾನ್ಯವಾಗಿ ಯಾವುದಾದರೂ ಕೇಸ್ ದಾಖಲಾದಂತಹ ಸಂದರ್ಭದಲ್ಲಿ ಆ ಕೇಸನ್ನ ವಜಾ ಮಾಡುವಂತಹ, ಅದಕ್ಕೆ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅದಕ್ಕೆ ಪುರಸ್ಕಾರ ಸಿಗುವಂತಹ ಸಾಧ್ಯಾಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಏನ್ ಹೇಳ್ತಾರೆ ಕಾನೂನು ಪಂಡಿತರು? ವೀಣಾ, ಸಹಜವಾಗಿ ಯಾವುದೇ ಪ್ರಕರಣ ಆಗಿರಬಹುದು ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನ ಯಾವ ರೀತಿ ದೂರುದಾರರು ನ್ಯಾಯಾಧೀಶರ ಮುಂದೆ ಅಥವಾ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಡಿಯೂರಪ್ಪನವರ ವಿರುದ್ಧ ಕೇಳಿಬಂದಂತಹ ಆರೋಪ, ಆರಂಭದಲ್ಲಿ ಒಂದಷ್ಟು ವಿಡಿಯೋ ತುಣುಕುಗಳು ಯಡಿಯೂರಪ್ಪನವರ ನಿವಾಸಕ್ಕೆ ಬರುವಂತಹ ಮಹಿಳೆ ಸಹಾಯ ಕೇಳ್ಕೊಂಡು ಬಂದ್ರು ಅನ್ನುವಂಥ ಮಾತನ್ನು ಕೂಡ ಸ್ವತಃ ಯಡಿಯೂರಪ್ಪನವರು ಅದನ್ನು ಕ್ಲಾರಿಫೈ ಮಾಡಿದ್ರು. ಆದ್ರೆ ಅಲ್ಲಿ ನಡೆದಂತಹ ಸನ್ನಿವೇಶಗಳಾಗಿರ್ಬೋದು, ಆಕೆ ನೀಡಿದಂತಹ ದೂರಿನ ಅಂಶಗಳಾಗಿರ್ಬೋದು, ಎರಡು ವಿಚಾರಗಳು ನ್ಯಾಯಾಧೀಶರ ಮುಂದೆ ವಾದ ನಡೆದಂತಹ ಸಂದರ್ಭದಲ್ಲಿ ಸಿ ನಾಗೇಶ್ ಅವರು ಹೇಳೋದು ಅಂದ್ರೆ ಯಡಿಯೂರಪ್ಪನ ಪರವಾಗಿ ವಾದವನ್ನು ಮಂಡಿಸಿದ್ರು. ಇದು ಅಂದ್ರೆ ಸ್ಟ್ಯಾಂಡ್ ಆಗೋದಿಲ್ಲ ಕೇಸ್ ಅನ್ನುವಂತ ವಾದವನ್ನು ಮಾಡಿದ್ರು. ಆ ತರದ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಂಥದ್ದು. ಕೇವಲ ಅಂದ್ರೆ ಮೊಬೈಲ್ ಫುಟೇಜ್ ನಲ್ಲಿ ಸಂಭಾಷಣೆ ಇದೆ. ಅದಕ್ಕೆ ಅಂದ್ರೆ ಮಾತನಾಡ್ತಾರೆ, ಮನೆಗೆ ಕರೀತಾರೆ, ಸಹಾಯ ಕೇಳುವ ನೆಪದಲ್ಲಿ ಮನೆಗೆ ಬಂದಿದ್ರು. ಆ ಸಂದರ್ಭದಲ್ಲಿ ತೆಗೆದಂತಹ ಚಿತ್ರೀಕರಣ ಅನ್ನುವಂತ ವಿಚಾರಗಳನ್ನು ಕೂಡ ಸಿ ನಾಗೇಶ್ ಅವರು ವಾದವನ್ನು ಮಂಡಿಸಿದ್ರು. ಆದ್ರೆ ನ್ಯಾಯಾಲಯ ಅಂತಿಮವಾಗಿ ಕೇಳುವಂತದ್ದು ಆರೋಪ ಹೊರಿಸಿದಾಗ ಅದಕ್ಕೆ ಬೇಕಾದಂತ ಯಾವ ತರದ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಮಹತ್ವ ಪಡೆದುಕೊಳ್ಳುತ್ತೆ. ಪ್ರತಿ ಪ್ರಕರಣದಲ್ಲೂ ಕೂಡ ಈ ಸಾಕ್ಷಿಗಳೇ ಬಹಳ ಪ್ರಮುಖವಾದಂತಹ ತಾಂತ್ರಿಕ ಸಾಕ್ಷಿಗಳಾಗಿರ್ಬೋದು, ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಅವೆಲ್ಲವನ್ನ ಕೂಡ ನ್ಯಾಯಾಧೀಶರು ಕನ್ವಿನ್ಸ್ ಆಗೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದಾಗ ಅಂತಿಮವಾಗಿ ನ್ಯಾಯಾಲಯ ತೀರ್ಪನ್ನ ಪ್ರಕಟಿಸುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ಇದೇ ತರದ ತೀರ್ಪು ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಈಗಾಗಲೇ ಅಂದ್ರೆ ಅಂತದ್ದೊಂದು ಸಾಕ್ಷ್ಯಾಧಾರಗಳನ್ನ
ಕಲೆ ಹಾಕುವಲ್ಲಿ ಅಥವಾ ಪೊಲೀಸರು ಅಂದ್ರೆ ಈ ಹಿಂದೆನೆ ದೂರುದಾರ ಮಹಿಳೆ ಬಗ್ಗೆ ಸಾಕಷ್ಟು ಸಂಶಯಗಳನ್ನು ವ್ಯಕ್ತಪಡಿಸಿ ಸಾಕಷ್ಟು ಜನರ ವಿರುದ್ಧ ಆಕೆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಆ ಪ್ರಕರಣಗಳು ಕೂಡ ಈ ಹಿಂದೆ ಕೋರ್ಟ್ ಮುಂದೆ ಬಂದಿತ್ತು. ಹಾಗಾಗಿ ಎಲ್ಲ ವಿಚಾರಗಳನ್ನ ಗಮನ ಸೆಳೆದಿರೋದ್ರಿಂದ ತೀರ್ಪು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಈಗಲೇ ಹೇಳಕ್ಕಾಗೋದಿಲ್ಲ. ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ತೀರ್ಪು ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ವೀಣಾ, ಎಸ್ ಬಹಳ ಕುತೂಹಲ ಕೆರಳಿಸಿದೆ ಗುರುರಾಜ್ ಇವತ್ತಿನ ತೀರ್ಪು. ಸೊ ಏನಾಗುತ್ತೆ ಅನ್ನೋದರ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮಿಂದ ಪಡಿತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.